ಒಬ್ಬ ಗಂಡು ಮಗ ಹುಟ್ಟಿದ್ರೆ ಅವನ್ ಲೈಫಲ್ಲಿ ಏನಾಗ್ತಾನೋ ಎಷ್ಟು ದೊಡ್ಡವನಾಗ್ತಾನೋ ಅಂತ ತಂದೆಗೆ ಏನನ್ನೋ ಕನ್ಸಿರುತ್ತೆ ಸರ್. ಬಾ 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 ಬಂಗಾರ, ನಿನಗೆ ಏನ್ ಇಷ್ಟನೋ ಅದನ್ನ ಹಿಡ್ಕೋ. ಸ್ಪೈಡರ್ ಮ್ಯಾನ್ ಆಗ್ತೀಯಾ, ಪುಟ್ಟ ಸ್ಟೆಥೋಸ್ಕೋಪ್ ಹಿಡ್ಕೊಳ್ಳೋ ಡಾಕ್ಟರ್ ಆಗ್ತೀಯಾ. ಬಾಲು ಅಬ್ಬ ಕ್ರಿಕೆಟ್ರು, ಅಯ್ಯೋ ಅಬ್ಬಬ್ಬಬ್ಬ ಎಲ್ಲಾ ಮುಡ್ತಾ ಇದ್ದಾನೆ, ಏನ್ ಸಿಗುತ್ತೋ ಎಲ್ಲಾ ಮುಡ್ತಾನೆ, ಎಲ್ಲಾ ಹಿಡಿತಾನೆ, ಏನಾಗ್ತಾನೆ ಇವನು? ಪ್ಯಾಬ್ಲೋ ನೆರೂಡಾ, ಜಾಕ್ ಆಫ್ ಆಲ್ ಟ್ರೇಡ್ಸ್. ನೋ, ಹಿ ಮಸ್ಟ್ ಬಿ ಮಾಸ್ಟರ್ ಆಫ್ ಒನ್ ಟ್ರೇಡ್. ಏಯ್, ಯಾವನ ಅವನು ಗ್ಲಾಸ್ನ ಹೊಡೆದಾಕಿದ್ದು? ನನಗ್ ಶಾಕ್ ಕೊಟ್ರು. ಆಡ್ದ ಸರ್ ಕ್ರಿಕೆಟ್, ಸಕ್ಕತ್ತಾಗಿ ಆಡ್ದ. ಅಯ್ಯೋ ಕಂದ, ಅವನ್ ಟ್ರೈನಿಂಗ್ ಈಸಿ ಆಗ್ಲಿ ಅಂತ ಕ್ರಿಕೆಟ್ ಗ್ರೌಂಡ್ ಹತ್ರ ಮನೆ ಮಾಡ್ಕೊಂಡು ಹೈದರಾಬಾದ್ ಅಲ್ಲಿ ದೊಡ್ಡ ಕೋಚ್ ಹತ್ರ ಕರ್ಕೊಂಡು ಹೋದೆ. ನನ್ ಮಗನಿಗೆ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಸರ್, ಆದ್ರೆ ತುಂಬಾ ಪೆಟ್ ಮಾಡ್ಕೋತಿದ್ದ. ಅಮೇಚರ್ಗೂ ಪ್ರೊಫೆಷನಲ್ಗೂ ಇರೋ ವ್ಯತ್ಯಾಸನೇ ಅದು. ಪ್ರೊಫೆಷನಲ್ ಕ್ರಿಕೆಟರ್ ವೈಟ್ ಬಾಲ್ ಅನ್ನ ಬಿಟ್ಬಿಡ್ತಾನೆ, ಇಲ್ವಾ 3 ಡಿಫರೆಂಟ್ ಸ್ಟ್ರೋಕ್ಸ್ ಅಲ್ಲಿ ಆಡ್ತಾನೆ. ಅಮೇಚೂರೆ ಅತಿ ವಿಶ್ವಾಸದಿಂದ ಆಡಕ್ಕಾಗದೇ ಇರೋ ಶಾಟ್ಸ್ ಅನ್ನ ಆಡ್ತಾನೆ. ವೈಟ್ ಬಾಲ್ ಹಾಕೋ. ಆ ಕೋಚ್ ಹೇಳಿದ್ರಲ್ಲಿ ತಪ್ಪೇನಿತ್ತು? ಪ್ರಾಕ್ಟೀಸು ಬಿಟ್ಟ, ಕ್ರಿಕೆಟ್ನು ಬಿಟ್ಟ. ಹೋಗ್ಲಿ ಅಲ್ಲಿಗೆ ಸುಮ್ನೆ ಅದ್ನ. ನೆಕ್ಸ್ಟ್ ಫುಟ್ಬಾಲ್ ಅಂದ. ಫುಟ್ಬಾಲ್ ಗ್ರೌಂಡ್ ಹತ್ರ ಮನೆ ಮಾಡಿ ಒಬ್ಬ ಒಳ್ಳೆ ಕೋಚ್ ಹತ್ರ ಸೇರಿಸ್ದೆ. ಅಲ್ಲೂ ಸೇಮ್ ಪ್ರಾಬ್ಲಮ್. ಅದೇ ತರ ಬ್ಯಾಡ್ಮಿಂಟನ್, ಕರಾಟೆ, ಡ್ಯಾನ್ಸು, ಮ್ಯೂಸಿಕ್ ಅಂತ ಅವನ ಇಂಟ್ರೆಸ್ಟ್ ನ ಬದಲಾಯಿಸ್ಕೊಳ್ಳೋದು.